ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಿನ್ನೆ ಭಾನುವಾರ ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೆಹರು ನಂತರ 60 ವರ್ಷಗಳ ಬಳಿಕ 3ನೇ ಬಾರಿಯಾಗಿ ಪ್ರಧಾನಮಂತ್ರಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿನ್ನೆ ಇದರ ಜೊತೆಗೆ ಇನ್ನ 72 ಉಳಿದಂತಹ 72 ನಾಯಕರುಗಳು ಸಹ ಹಲವಾರು ಖಾತೆಗಳೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನ ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಸುಮಾರು 9,000 ದೇಶ ವಿದೇಶಗಳ ಅತಿಥಿಗಳು ಈ ಒಂದು ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ನಿನ್ನೆ ನಡೆದಂತಹ ಪ್ರಮಾಣ ವಚನ ಸಮಾರಂಭದಲ್ಲಿ ಹಲವಾರು ದೇಶದ ನಾಯಕರುಗಳು ಸಹ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಈ ಒಂದು ಚುನಾವಣೆಯಲ್ಲಿ ಅಂದರೆ ಮೈತ್ರಿಯಾದಂತಹ ಚುನಾವಣೆ ಏನಿತ್ತು, ಈ ಒಂದು ಚುನಾವಣೆಯಲ್ಲೂ ಸಹ NDA ತಮ್ಮ ಸತತ 3ನೇ ಬಾರಿಗೆ NDA ಸರ್ಕಾರ ಬಂದಿದ್ದು, ಮುಂದಿನ 5 ವರ್ಷಗಳಲ್ಲಿ ಈ ಒಂದು NDA ಸರ್ಕಾರ ಪ್ರಧಾನಮಂತ್ರಿಯವರ ಮೋದಿಯವರ ಆಳ್ವಿಕೆ, ಹಲವಾರು ನಾಯಕರ ಆಳ್ವಿಕೆ ಹೇಗಿರುತ್ತೆ, ಈ ಒಂದು ನಮ್ಮ ರಾಜ್ಯಕ್ಕೆ ಯಾವ ರೀತಿಯ ಬೆಳವಣಿಗೆ ಆಗಬಹುದು, ಯಾವ ರೀತಿಯ ಕೊಡುಗೆ ಆಗಬಹುದು, ಯಾವ ರೀತಿಯಾಗಿ ಮುಂದುವರಿಬಹುದು ನಮ್ಮ ರಾಜ್ಯ, ಇದೆಲ್ಲದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇನ್ನು ನೆಕ್ಸ್ಟು ನೋಡೋದಾದರೆ, ಮನೆಗಳಿಂದ ಕಸ ಸಂಗ್ರಹಕ್ಕೆ 100 ರು ಶುಲ್ಕ. 4-5 ವರ್ಷಗಳಿಂದ ಚರ್ಚೆಯಲ್ಲಿ ಇದ್ದಂತಹ ವಿಚಾರ ವೀಕ್ಷಕರೇ. ಇದು ಕಸ ವಿಲೇವಾರಿ ಅನ್ನೋದು ಒಂದು ತಲೆನೋವಿನಂತಹ ಕೆಲಸನೇ ಇರ್ಬೋದು ಪಾಪ BBMP ಅವ್ರಿಗೆ. ಯಾಕಂದರೆ ಮನೆಗಳಿಗೆ ಗಾಡಿ ಬರ್ತಾ ಇದೆ. ಈಗ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಇದನ್ನೆಲ್ಲ ಡಿವೈಡ್ ಮಾಡಬೇಕು ಅನ್ನೋದು, ಆದರೂ ಆಲ್ಮೋಸ್ಟ್ ಯಾರೂ ಸಹ ಈ ಒಂದು ಕೆಲಸಗಳನ್ನ ಮಾಡ್ತಾ ಇಲ್ಲ. ಎಲ್ಲಂದ್ರಲ್ಲೇ ಎಸೆಯೋದು, ರೋಡುಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಲವಾರು ಕಡೆ, ಎಲ್ಲಂದ್ರಲ್ಲೇ ಎಸ್ತಿರ್ತಾರೆ. ಇದೆಲ್ಲ ಪಾಪ ಎಲ್ಲೋ ಒಂದು ಕಡೆ ಅವ್ರಿಗೂ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು ವಿಚಾರವಾಗಿ ಒಂದೊಂದು ಮನೆ ಏನಿದೆ, ಆ ಮನೆಗೆ ತಿಂಗಳಿಗೆ 100 ರೂಪಾಯಿಯಂತೆ ಶುಲ್ಕ ಹಾಕಿದ್ರೆ ಅವಾಗಾದರೂ ಜನ ಎಚ್ಚೆತ್ಕೋತಾರೆ. ಡಿವೈಡ್ ಮಾಡಿ ಹಾಕೋದಾಗಿರಬಹುದು, ಅಥವಾ ಕಸದ ಗಾಡಿಗೆ ಹಾಕುವಂಥ ಕೆಲಸಗಳನ್ನು ಮಾಡಬಹುದು ಜನಗಳು ಅನ್ನೋ ಒಂದು ರೀತಿಯಲ್ಲಿ 4-5 ವರ್ಷಗಳಿಂದನೂ ಸಹ ಈ ಒಂದು ಚರ್ಚೆ ಆಗ್ತಾ ಇದೆ. ಇದು ಹಲವಾರು ದೇಶಗಳಲ್ಲಿ ಇದ್ದಂತಹ ಅಥವಾ ನಡೀತಿರುವಂತಹ ವಿಚಾರ. ಬೇರೆ ಬೇರೆ ದೇಶಗಳಲ್ಲಿ ಒಂದು ಮನೆಗೆ 100 ರೂಪಾಯಿಯಂತೆ ಶುಲ್ಕ ಆಲ್ರೆಡಿ ತಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಸಹ ಇದು ಜಾರಿಗೆ ಬರಬೇಕು ಅನ್ನೋದು BBMP ಅವ್ರದ ವಾದ ಆಗಿದೆ. BBMP ಅವರು ವಾದ ಮಾಡ್ತಾ ಇದ್ದಾರೆ. ಈ ಒಂದು ರೀತಿಯಾಗಿ ಲಕ್ಷಾಂತರ ರೂಪಾಯಿ ಏನು ಸರ್ಕಾರಕ್ಕೆ ಹೋಗುತ್ತೆ, GST ಆಯಿತು, ಎಲ್ಲ ರೀತಿಯಂಥ ವಸೂಲಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸುಲಿಗೆ ಮಾಡ್ತಾ ಇದ್ದಾರೆ ಜನಗಳನ್ನ. ಈಗ ನೆಕ್ಸ್ಟ್ ಇದು ಸಹ ಒಂದು ಈ ರೀತಿಯಾಗಿನೂ ಸುಲಿಗೆ ಮಾಡೋಕೆ ಹೊರಟಿದೆ ಸರ್ಕಾರ. ಇದು ಒಂದು ರೀತಿಯಲ್ಲಿ ಸುಲಿಗೆ ಆಗುತ್ತೋ ಅಥವಾ ಒಂದು ಬೆಂಗಳೂರು ಸಿಟಿ ಕ್ಲೀನ್ ಸಿಟಿ ಆಗೋದಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕಂತೂ ಸರ್ಕಾರ ಈ ಒಂದು ವಿಚಾರವಾಗಿ ಇನ್ನೂ ಅಸ್ತು ಅಂದಿಲ್ಲ. ಒಂದು ವೇಳೆ ಈ ವಿಚಾರವಾಗಿ ಸರ್ಕಾರ ಅಸ್ತು ಅಂತಂದರೆ ಪ್ರತಿ ಮನೆಗೂ 100 ರೂಪಾಯಿ ಶುಲ್ಕ ಇರುತ್ತೆ ಒಂದು ಕಸ ವಿಲೇವಾರಿಗೆ. ಇನ್ನು 10 ಜಿಲ್ಲೆಗಳಲ್ಲಿ ಮರ ಬಿದ್ದು 3 ಸಾವು. ಹಲವಾರು ಕಡೆ ಭಾರಿ ಮಿಂಚು, ಗುಡುಗು, ಸಿಡಿಲು ಈ ರೀತಿಯಾದಂತಹ ಮಳೆ ಹೆಚ್ಚಾಗ್ತಾನೆ ಇದೆ. ಮಳೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಭಾಗಗಳಲ್ಲೂ. ಹಾಗಾಗಿ ಜಾಗೃತ ಯಾರು ಸಹ ಅವರವರ ವಿಚಾರವಾಗಿ ಸಂಜೆ ಆದರೂ ಸಾಕು, ಏನು ಮಳೆ ಬರುತ್ತೆ, ಬೇಗ ಮನೆಗಳಿಗೆ ಹೋಗಿ ಸೇರ್ಕೊಳ್ಳೋಣ, ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಯಾರು ಮಾಡ್ಕೋತಾ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆನೂ ಸಾವು ನೋವುಗಳು ಜಾಸ್ತಿ ಆಗ್ತಾನೆ ಇದೆ. ಪ್ರತಿದಿನ ಎಲ್ಲ ಕಡೆಯಿಂದನೂ ಎಲ್ಲ ಭಾಗದಲ್ಲೂ 1, 2, 3 ಈ ರೀತಿಯಾದಂತಹ ಸಾವುಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಇನ್ನು ಬೆಳಗಾವಿಯಲ್ಲಿ 2 ಸಾವಾಗಿದೆ. ಉಡುಪಿಯಲ್ಲೂ ಸಹ 1 ಸಾವು. ಘಟಪ್ರಭಾ ನದಿಗೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಆ ಒಂದು ಟ್ರ್ಯಾಕ್ಟರ್ ಡ್ರೈವರ್ ಏನಿರ್ತಾರೆ ಅವರು ಸಹ ನಾಪತ್ತೆಯಾಗಿದ್ದಾರೆ. ಹುಡುಕಾಟ ಆಗ್ತಾ ಇದೆ, ಬಟ್ ಇನ್ನೂ ಸಿಕ್ಕಿಲ್ಲ. ಅವರು ಮುಂದಿನ ನೋಡಬೇಕು, ಸಿಕ್ಕಿದ ಮೇಲೆ ಅವರು ವಿಚಾರವಾಗಿ ಹೇಳ್ಬೋದು. ಇನ್ನು
2 ದಿನ ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಸಹ ಘೋಷಣೆ ಆಗಿದೆ ವೀಕ್ಷಕರೇ. ಎಸ್, ಯಾವ ಭಾಗದಲ್ಲಿ 48 ಗಂಟೆಯಲ್ಲಿ ಕರಾವಳಿಯ 2 ಜಿಲ್ಲೆ ಸೇರಿದಂತೆ ಹಲವಾರು ಕಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವಂತಹ ಸುಳಿಗಾಳಿಯ ಪ್ರಭಾವದಿಂದ ಈ ರೀತಿಯಾದಂತಹ ಅತಿ ಹೆಚ್ಚು ಧಾರಾಕಾರ ಮಳೆ ಆಗ್ತಾ ಇದೆ ರಾಜ್ಯಾದ್ಯಂತ. ಕರಾವಳಿಯ ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಗದಗ ಹಾಗೂ ಕೊಪ್ಪಳದಲ್ಲಿ ಮುಂದಿನ 2 ದಿನ 78 ಸೆಂಟಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಇನ್ನು ಉಳಿದಂತೆ ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ದಾವಣಗೆರೆ, ಚಿಕ್ಕಮಗಳೂರು, ಯಾದಗಿರಿ, ರಾಯಚೂರು, ಕಲಬುರಗಿ ಜಿಲ್ಲೆಗಳಿಗೂ ಸಹ ಯೆಲ್ಲೋ ಅಲರ್ಟ್ಗಳನ್ನು ನೀಡಲಾಗಿದೆ. ಈ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಜೂನ್ 14 ಹಾಗೂ 18ರವರೆಗೂ ಸಹ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಸೊ ಆದಷ್ಟು ಎಲ್ಲರೂ ಹುಷಾರಾಗಿರಿ. ಈ ಒಂದು ಮಳೆಯ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡುವಂತಹ ವಿಚಾರ ಆಗಿರಬಹುದು, ವೆಹಿಕಲ್ಗಳಲ್ಲಿ ಓಡಾಡುವಂತಹ ವಿಚಾರ, ಮಳೆ ಬಂದಾಗ ಮರಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು, ಈ ರೀತಿಯಾದಂತಹ ಕೆಲಸಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಅಥವಾ ನಮ್ಮನ್ನು ನಂಬಿಕೊಂಡಿರುವಂತಹ ಫ್ಯಾಮಿಲಿಗಳು ಚೆನ್ನಾಗಿರುತ್ತೆ ವೀಕ್ಷಕರೇ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಾಧ್ಯಮ ದೊರೆ ರಾಮೋಜಿ ರಾವ್ ಅಂತ್ಯಕ್ರಿಯೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಮಾಧ್ಯಮದ ದೊರೆ ಎಂದು ಹೆಸರುವಾಸಿಯಾಗಿದ್ದಂತಹ ರಾಮೋಜಿ ಫಿಲಿಂ ಸಿಟಿ, ವಿಶ್ವದ ಅತಿ ದೊಡ್ಡ ಫಿಲಿಂ ಸಿಟಿ ನಿರ್ಮಿಸಿದ್ದ ಈನಾಡು ಮಾಧ್ಯಮ ಸಮೂಹದ ಮುಖ್ಯಸ್ಥ ರಾಮೋಜಿರಾವ್ ಅವರ ಅಂತ್ಯಕ್ರಿಯೆ. ಏನವರು ಫಿಲಿಂ ಸಿಟಿಯನ್ನು ನಿರ್ಮಿಸಿದ್ರು, ಆ ಒಂದು ಫಿಲಿಂ ಸಿಟಿಯಲ್ಲೇ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಿನ್ನೆ ಬೆಳಗ್ಗೆ ನೆರವೇರಿದೆ. ಸೊ ಆಂಧ್ರ ನಿಯೋಜಿತ ಚಂದ್ರಬಾಬು ನಾಯ್ಡು ಅಂದರೆ ಈಗ ಎಲ್ಲರಿಗೂ ಮನೆ ಮಾತಾಗಿರುವಂತಹ ವಿಚಾರ, ಎಲ್ರಿಗೂ ಗೊತ್ತಿರೋದೆ. ಸೊ ನಿಯೋಜಿತ CM ಚಂದ್ರಬಾಬು ನಾಯ್ಡು ಸ್ವತಃ, ನಾವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ, ಸ್ವತಃ ಅವರೇ ಈ ಒಂದು ಸಕಲ ಗೌರವ ಹಾಗೂ ಶವಯಾತ್ರೆಗೆ ತಾವೇ ಹೆಗಲು ಕೊಟ್ಟು ಆ ಗಣ್ಯರಿಗೆ, ರಾಮೋಜಿರಾವ್ ಏನಿದ್ದಾರೆ ಗಣ್ಯರಿಗೆ ತಮ್ಮ ಜೊತೆಗಿನ ಸಂಬಂಧವನ್ನು ತೆರೆದಿಟ್ಟಿದ್ದಾರೆ. ಇನ್ನು ಈ ಒಂದು ವಿಚಾರವಾಗಿ ಚಂದ್ರಬಾಬು ನಾಯ್ಡು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖಾಂತರ ರಾಮೋಜಿ ಅವರನ್ನ ಭೌತಿಕವಾಗಿ ಕಳೆದುಕೊಂಡಿದ್ದರು, ಅವರು ಮಾರ್ಗದರ್ಶಿಯಂತೆ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬುತ್ತಾ ನಮ್ಮೊಂದಿಗೆ ಇರುತ್ತಾರೆ, ನಮ್ಮನ್ನ ಮುಂದಿನ ಕೆಲಸಗಳಿಗೆ ಮುನ್ನಡೆಸಲಿದ್ದಾರೆ ಅನ್ನುವ ರೀತಿಯಾಗಿ ಟ್ವೀಟ್ ಸಹ ಮಾಡಿದ್ದಾರೆ. ಇದರ ಗೌರವಾರ್ಥ ಆಂಧ್ರ ಸರ್ಕಾರ 9 ಹಾಗೂ 10 ಅಂದರೆ ನಿನ್ನೆ ಹಾಗೂ ಇವತ್ತು ಶೋಕಾಚರಣೆಯನ್ನು ಸಹ ಘೋಷಿಸಿದೆ. ವೀಕ್ಷಕರೇ, ನೋಡಿದ್ರಲ್ಲ, ಇವಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.